ಈ ಕಾಲೇಜ್ ಓದುವಾಗ ಅದು ಇಂಜಿನಿಯರಿಂಗ್ ಓದುವಾಗ ಆ, ಏ ಸ್ವಲ್ಪ ತುಂಟತನ ಎಲ್ಲ ಇದ್ದೇ ಇರುತ್ತೆ, ಫ್ರೆಂಡ್ಸ್ ಜೊತೆಗೆಲ್ಲ ಮೋಜು ಮಸ್ತಿ ಅನ್ನೋದು ಇದ್ದೇ ಇರುತ್ತೆ. ಹಂಗಿರುವಾಗ ಹೆಂಗೆ ನೀವು ನಿಮ್ಮನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಳಕ್ ಏನಾದ್ರು ನೋಡ್ತಿದ್ರಾ ಫ್ರೆಂಡ್ಸ್ ಎಲ್ಲ? ಇಲ್ಲ ಬೇಸಿಕಲಿ ಹೇಳಿದ್ನಲ್ಲ, ಜಾಸ್ತಿ ಹಾ ಬಡವ್ರ ಜೊತೆಗೆ ದೀನದಲಿತರ ಜೊತೆಗೆ ಹೆಚ್ಚು ಇರ್ತಿದ್ದೆ. ಹಾ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹಾ ನಾನು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಮುಗಿಸೋವರೆಗೂ 2 ವರ್ಷ ಮುಗಿಸೋವರೆಗೂ ನಾನು MLA ಮಗ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ಹೌದ್ರಿ? ಓಹ್, ಮಲೆನಾಡು ಕಾಲೇಜಲ್ಲಿ. ದೊಡ್ಡ ಚಾಲೆಂಜ್ ಆಗಿರ್ತಾವಲ್ಲ ಇವೆಲ್ಲ ಮೇಂಟೈನ್ ಮಾಡೋಕ್ಕೆಲ್ಲ ಸರ್. ಸುಮ್ಮನೆ ಅನಾವಶ್ಯಕವಾದ ಅಟೆನ್ಷನ್ ಯಾಕೆ ಅಂತ ನಾನು ಯಾರಿಗೂ ಹೇಳಿರಲಿಲ್ಲ. ಹಾ ಹಾ ಒಂದು ದಿವಸ ನಮ್ಮ ತಂದೆ ನನ್ನ ಮಾತಾಡ್ಸಕ್ಕೆ ಹಾಸ್ಟೆಲ್ಗೆ ಬಂದರು. ಹಾ ಅವಾಗೆಲ್ಲ ಮೊಬೈಲ್ ಇರಲಿಲ್ಲ. ಹೌದ್ರಿ. ಬಂದು ಎಲ್ಲರನ್ನೂ ನಮ್ಮ ಅವ್ರ PAಗಳೆಲ್ಲ ಬಂದು MLA ಬಂದರೆ ಪ್ರಕಾಶ್ ಕೋಡಿಯಲ್ಲಿ ಅಂತ ಕೇಳಿದಾಗಲೇ ಗೊತ್ತಿಲ್ಲ ನಾನು MLA ಮಗ. ಓಹೋ. ಸೊ ಅಷ್ಟು ಎಲ್ಲರ ಜೊತೆಗೆ ಬೆರೆತ್ಕೊಂಡಿದ್ದಂಥವನು. ಹ್ಮ್. ಇದಕ್ಕೆ ಕಾರಣ ನಮ್ಮ ತಂದೆನೇ. ಮತ್ತೆ ಹೌದ್ರಿ. ಕಾರಣ ನಮ್ಮ ತಂದೆನೇ. ಯಾವತ್ತೂ ನನಗೆ ಅಧಿಕಾರದ ಒಂದು ಸೊಕ್ಕನ್ನು ತೋರಿಸ್ಲಿಲ್ಲ. ನನಗೆ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಬೆಳೆಯಕ್ಕೆ ಬಿಟ್ರು. ಆ ಕಾರಣದಿಂದ ನನಗೆ ಎಲ್ಲ ವರ್ಗದ ಜನರ ಜೊತೆಗೆ ಬೆರೆಯೋಕ್ಕೆ ಭಾಳ ಸುಲಭ ಆಯಿತು ಅಂತಕ್ಕಂಥ ಮಾತು. ಸರ್, ಅಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ರೆ ಈ ಪೀಸ್ ಆಫ್ ಮೈಂಡ್ ಅನ್ನೋ ಒಂದು ಎಮೋಷನ್ ಏನಿದೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಸಿದ್ಯಾ? ನೆಮ್ಮದಿ ಅದರಲ್ಲಿ ಇದ್ದಷ್ಟು ಯಾವುದ್ರಲ್ಲೂ ಇಲ್ಲ. ಈ ನಾವೇನು ಶೋ ಆಫ್ ಮಾಡ್ತೀವಿ, ಹಾ. ದಿಕಾವ ಮಾಡ್ತೀವಿ, ಶೋ ಆಫ್ ಮಾಡ್ತೀರಿ ನೀವು? ಭಾಳ ಕಮ್ಮಿ ನೈಸ್. ಮಾಡ್ತೀವಲ್ಲ, ಹಾ. ಅದು ಮೇಂಟೈನ್ ಮಾಡೋದು ಭಾಳ ಕಷ್ಟ. ನೀವು ಸಿಂಪಲ್ ಆಗಿ ನೀವು ಹೆಂಗಿದ್ದೀರಿ ಹಂಗಿರೋದು ಭಾಳ ಸುಲಭ, ಭಾಳ ಈಸಿ. ಅಷ್ಟೇ ಕಷ್ಟ ಕೂಡ. ಕಷ್ಟ ಸಿಂಪಲ್ ಆಗಿರೋದಂದ್ರೆ ಈಗ ಒಂದು ಅದು ಮೊದಲಿಂದ ದೊಡ್ಡ ಇರೋದ್ರಿಂದ ಮನೆತನ ಬಂದಾಗ ಅಥವಾ ಒಂದು ಜವಾಬ್ದಾರಿ ಇರುವಾಗ ಸ್ವಲ್ಪ ಕಷ್ಟವಾಗ್ಬೋದಾ? ಕಷ್ಟ ಏನಿಲ್ಲ, ಕಷ್ಟ ಇಲ್ಲ, ಅದೇ ಈಸಿ. ಹಾ ಹಾ ನೀವು ತೋರ್ಸ್ಕೊಳಕ್ ಹೋದ್ರೆ ಕೆಟ್ವಿ. ನೀವು ಅಲ್ಲದೆ ಇರೋ ವ್ಯಕ್ತಿತ್ವನ ತೋರ್ಸಕ್ ಹೋಗ್ತೀವಿ. ಹಾ 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 ನೀವು ಯಾವ ವ್ಯಕ್ತಿತ್ವ ಇದೆ ಅದನ್ನ ತೋರ್ಸಕ್ಕೆ ಹ್ಮ್. ಭಾಳ ಸುಲಭ. ಹೌದು. ಅದಕ್ಕೇನು ಎಫರ್ಟ್ ಹಾಕೋದ್ ಬೇಕಾಗಿಲ್ಲ. ಹಾ ನೀವು ಅಲ್ಲದೆ ಇರೋದು ತೋರ್ಸಕ್ ಹೋದಾಗಲೇ ಎಫರ್ಟ್ ಹಾಕಬೇಕು. ಸೊ ಇಟ್ ಈಸ್ ಮೋರ್ ಸಿಂಪಲ್ ಟು ಬಿ ಸಿಂಪಲ್. ಸಿಂಪಲ್. ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.